ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು, ಬ್ರೋ KCET ನ ಒಂದು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತ ಹೇಳಿ. ಆಕ್ಚುಲ್ ಆಗಿ ಇವತ್ತು ನೆನ್ನೆನೇ ಬಿಡಬೇಕಾಗಿತ್ತು, ಬಟ್ ಏನು ಪ್ರಾಬ್ಲಮ್ ಆಯ್ತೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ನಾನು ಇವಾಗ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಇನ್ನ ವೆರಿಫಿಕೇಶನ್ ಸ್ಲಿಪ್ ಬಂದಿರಲಿಲ್ಲ. ಸೊ ಇವತ್ತು ರಾತ್ರಿ ಒಳಗೆ ವೆರಿಫಿಕೇಶನ್ ಸ್ಲಿಪ್ ನೋಡಕ್ ಸಿಗುತ್ತೆ. ಅದೇನು ಟೆನ್ಷನ್ ಮಾಡ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೀವು KA ಡಿಸ್ಪ್ಲೇನಲ್ಲೇ ಆಗಿರುತ್ತೆ, ಅಜ್ಜೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜಸ್ಟ್ ಲಾಗಿನ್ ಆಗಬೇಕಷ್ಟೇ. KA ವೆಬ್ಸೈಟ್ಗೆ ಲಾಗಿನ್ ಆದರೆ ಡೌನ್ಲೋಡ್ ಆಗಿಬಿಡುತ್ತೆ. ಎಲ್ಲನೂ ಕೂಡ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಿ. ಅದನ್ನೇನು ಮತ್ತೆ ಲೈವ್ ಡೆಮೋ ಮಾಡುವಂಥ ಒಂದು ಅವಶ್ಯಕತೆನೇ ಇಲ್ಲ. KA ವೆಬ್ಸೈಟಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲೇ ವೆರಿಫಿಕೇಶನ್ ಸ್ಲಿಪ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗುತ್ತೆ ಅಷ್ಟೇ. ನಾನು ಅವಾಗಲೇ ವಿಡಿಯೋ ಮಾಡಿದ್ದೀನಿ, ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಎರಡನೇದಾಗಿ ತುಂಬ ಜನ ಕೇಳ್ತಿರುವಂಥದ್ದು, ಈ ಸತಿ ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ವೇರಿಯೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರ್ ಇದ್ದಂಗೆ ಈ ಇಯರು ಒಂದು 100, 150 ಸೊ ಈ ಥರ ನಂಬರ್ಸ್ಗಳಲ್ಲಿ ವೇರಿಯೇಷನ್ ಆಗಬಹುದು, ಬಿಟ್ಟರೆ ಜಾಸ್ತಿ ಮೇಜರ್ ಏನು ವೇರಿಯೇಷನ್ ಆಗಲ್ಲ, ಓಕೆನಾ. ಪ್ರಸನ್ನ ಸರಿ ಹೇಳಿರೋ ಪ್ರಕಾರ ಜಾಸ್ತಿ ಕಟ್ ಆಫ್ ಮೇಲೂ ಕೂಡ ಹೋಗಲ್ಲ, ಕೆಳಗೂ ಕೂಡ ಬರಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಈಸಿಯಾಗಿ ಒಂದು ಹೆಚ್ಚು ಕಮ್ಮಿ ಇದ್ರೂ ಕೂಡ ನೀವು ಆಪ್ಷನ್ ಎಂಟರ್ನಲ್ಲಿ ಹಾಕಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಇವಾಗಿಂದಾನೆ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಕಾಲೇಜಸ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಇವಾಗಿಂದಾನೆ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಂದ್ಬಿಡ್ಲಿ. ಸೊ ಇಲ್ಲ ಅಂದ್ರೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ ಅಂದ್ರೆ ಒಂದು 15 to 20 ಕಾಲೇಜ್ನ ಪಟ್ಟಿ ಮಾಡಿಕೊಂಡು, ಸೊ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ನ ನೋಡ್ಕೊಂಡು ನೀವು ಇದು ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಬಂದಮೇಲೆ ಆ ಕಾಲೇಜ್ನಲ್ಲೆಲ್ಲ ಕಟ್ ಆಫ್ ಕಮ್ಮಿ ಇತ್ತು ಅಂತ ಹೇಳೋದಾದ್ರೆ, ನನ್ನ ಪ್ರಕಾರ ಟಾಪ್ 10ನಲ್ಲಿ ಆ ಒಂದು ಕಾಲೇಜ್ನ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಅಂದರೆ, ಕಾಲೇಜಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಏನಾನ ಸೀಟ್ಸ್ ಕಮ್ಮಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಜಾಸ್ತಿ ಯಾವುದು ಕಮ್ಮಿ ಯಾರ್ದು ರ್ಯಾಂಕ್ ಇರುತ್ತೋ ಅವ್ರಿಗೆ ಹೋಗುತ್ತದು. ಸೊ ಹಂಗಾಗಿನೇ ಜಾಸ್ತಿ ಇವಾಗ 2 ಲಕ್ಷ 3 ಲಕ್ಷ ಸೊ ಈ ಥರ ಎಲ್ಲ 70,000 80,000 1.5 ಲಕ್ಷ ಸೊ ಈ ಥರ ಎಲ್ಲ ಕಾಲೇಜಸ್ಸು ನಿಮಗೆ ಬೇಕು ಅಂತ ಹೇಳೋದಾದ್ರೆ ಸರೌಂಡ್ ಒಂದು 20,000 30,000 ವೇರಿಯೇಷನಲ್ಲಿರೋ ಕಾಲೇಜಸ್ನ ನೀವು ತೊಗೋಬೇಕು, ಬಿಟ್ಟರೆ ಸೊ ಯಾವುದೇ ಕಾರಣಕ್ಕೂ ಕಮ್ಮಿ ಕಟ್ ಆಫ್ ಇರುವಂಥ ಒಂದು ಕಾಲೇಜಸ್ನ ನೀವು ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೊಂದು ಟಿಪ್ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಎಲ್ಲನೂ ಕೂಡ ಕಾಲೇಜಸ್ನ ಇವಾಗಲಿನೇ ಪಟ್ಟಿ ಮಾಡಿಕೊಂಡು, ಸೊ ಬಿಟ್ಟಿದ ತಕ್ಷಣ ಪಟ್ಟನಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ, ಓಕೆನಾ. ಸೊ ಆಪ್ಷನ್ ಎಂಟ್ರಿನ ಡೇ 1 ಮಾಡಿಬಿಡಿ ಕ್ಲೀನಾಗೆ, ಅರ್ಜೆಂಟ್ ಏನಿಲ್ಲ, ಬಟ್ ಮಾಡಿಬಿಡಿ ಡೇ 1 ಮಾಡಿಬಿಟ್ಟು ಆದಮೇಲೆ ನೆಕ್ಸ್ಟ್ KA ಏನೇನೆಲ್ಲ ಪ್ರೊಸೀಜರ್ ಕೊಡ್ತಾರೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಆಪ್ಷನ್ ಎಂಟ್ರಿ ಇನ್ನು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತು ವೆರಿಫಿಕೇಶನ್ ಸ್ಲಿಪ್ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ವೀಕ್ ಬುಧವಾರ ಅಥವಾ ಗುರುವಾರನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು. ಏನಕ್ಕೆ ವೆರಿಫಿಕೇಶನ್ ಸ್ಲಿಪ್ ಎಷ್ಟು ಡಿಲೇ ಆಗುತ್ತೋ ಆಪ್ಷನ್ ಎಂಟ್ರಿನೂ ಕೂಡ ಅಷ್ಟೇ ಡಿಲೇ ಆಗುತ್ತೆ. ಇವಾಗ ವೆರಿಫಿಕೇಶನ್ ಸ್ಲಿಪ್ಪು ನಾಳೆನೂ ಬರಲಿಲ್ಲ ಅಂದರೆ ನನ್ನ ಪ್ರಕಾರ ಸ್ಯಾಟರ್ಡೆ ಸಂಡೇ ಬರುತ್ತೆ ಅನ್ನೋದೇ ಡೌಟು. ಸೊ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಮಂಡೇ ಬಂತು ಅಂದರೆ ಮಿನಿಮಮ್ ಒಂದು 5 to 6 days ಬೇಕಾಗುತ್ತೆ ವೆರಿಫಿಕೇಶನ್ ಸ್ಲಿಪ್ ಆದಮೇಲೆ. ಸೊ ಹಂಗಾಗಿನೇ ಅದು ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನ್ನ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ನೋಡೋಕ್ಕೆ ಸಿಗಬಹುದು, ವೆರಿಫಿಕೇಶನ್ ಸ್ಲಿಪ್ ಈ ವೀಕ್ ಬಂತು ಅಂತ ಹೇಳೋದಾದ್ರೆ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ.